ಅವಳು ನನ್ನನ್ನು ಪ್ರೀತಿಸುತ್ತಿದ್ದಳು. ಆದರೆ ನಾನು ಅವಳನ್ನು ಕಳೆದುಕೊಂಡೆ. ಜೀವನದಲ್ಲಿ ಕೆಲವು ಘಟನೆಗಳು ತುಂಬಾ ಚಿಕ್ಕದಾಗಿ ಕಾಣಿಸುತ್ತವೆ. ಆದರೆ ಅವು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿದುಬಿಡುತ್ತವೆ. ಇದು ಅಂತಹ ಒಂದು ಕತೆ. ಅವಳನ್ನು ನಾನು ಮೊದಲ ಬಾರಿಗೆ ನೋಡಿದ ದಿನ ಇನ್ನೂ ನನ್ನ ಕಣ್ಣ ಮುಂದೆ ಇದೆ. ಅಂದು ಸಾಮಾನ್ಯ ದಿನ. ನಾನು ಮನೆಯಲ್ಲೇ ಇದ್ದೆ. ಯಾರೋ ಅತಿಥಿಗಳು ಬರುತ್ತಾರೆ ಎಂದು ಮನೆಯವರು ಹೇಳಿದ್ದರು. ಆದರೆ ಅವರ ಜೊತೆ ಅವಳು ಬರುತ್ತಾಳೆ ಎಂದು ನಾನು ಊಹಿಸಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಮನೆಯ ಮುಂದೆ ವಾಹನ ನಿಂತಿತು. ಎಲ್ಲರೂ ಒಳಗೆ ಬಂದರು. ಅವರ ಜೊತೆಗೆ ಅವಳೂ ಬಂದಳು. ಅವಳನ್ನು ಮೊದಲ ಬಾರಿಗೆ ನೋಡಿದ ಕ್ಷಣದಲ್ಲೇ ನನ್ನ ಗಮನ ಅವಳ ಮೇಲೆಯೇ ಹೋಯಿತು. ಅವಳು ತುಂಬಾ ಸರಳವಾಗಿದ್ದಳು. ಯಾವುದೇ ಆಡಂಬರವಿಲ್ಲ, ಆದರೆ ಅವಳ ಮುಖದಲ್ಲಿದ್ದ ಮುಗ್ಧ ನಗು ನನ್ನ ಮನಸ್ಸನ್ನು ಮುಟ್ಟಿತು. ನಾನು ಅವಳ ಕಡೆ ನೋಡುತ್ತಿದ್ದಂತೆ ಅವಳು ಕೂಡ ನನ್ನ ಕಡೆ ನೋಡಿದಳು. ಒಂದು ಸಣ್ಣ ನಗು ನಕ್ಕಳು. ನಾನು ಏನೂ ಮಾತನಾಡಲಿಲ್ಲ. ಆದರೆ ಆ ನಗು ಯಾಕೋ ನನ್ನ ಮನಸ್ಸಿನಲ್ಲಿ ಉಳಿದುಬಿಟ್ಟಿತು. ಅವಳು ನಮ್ಮ ಮನೆಯವರ ಜೊತೆ ತುಂಬಾ ಆತ್ಮೀಯವಾಗಿ ಮಾತನಾಡುತ್ತಿದ್ದಳು. ಎಲ್ಲರ ಜೊತೆ ಬೆರೆಯುತ್ತಿದ್ದಳು. ನಾನು ದೂರದಿಂದ ನೋಡುತ್ತಿದ್ದೆ. ಅವಳು ಹೋದ ನಂತರ ಆ ವಿಷಯವನ್ನು ಮರೆತುಬಿಡಲು ಪ್ರಯತ್ನಿಸಿದೆ. ಆದರೆ ಅವಳ ನಗು ಮಾತ್ರ ಮನಸ್ಸಿನಲ್ಲಿ ಸುತ್ತಾಡುತ್ತಲೇ ಇತ್ತು. ಕೆಲ ದಿನಗಳ ನಂತರ ನನ್ನ ತಂಗಿ ಒಂದು ವಿಷಯ ಹೇಳಿದಳು. ಅಣ್ಣ, ಅವಳು ನಿನ್ನ ಬಗ್ಗೆ ಕೇಳುತ್ತಿದ್ದಳು. ನನಗೆ ಆಶ್ಚರ್ಯವಾಯಿತು. ನನ್ನ ಬಗ್ಗೆ ಏನು ಕೇಳಿದಳು ಎಂದು ಕೇಳಿದೆ. ನೀನು ಏನು ಮಾಡ್ತೀಯ, ನಿನ್ನ ಸ್ವಭಾವ ಹೇಗಿದೆ, ನಿನಗೆ ಏನು ಇಷ್ಟ ಅಂತ ಎಲ್ಲ ಕೇಳಿದಳು. ಅದು ಕೇಳಿದಾಗ ನನಗೆ ವಿಚಿತ್ರವಾದ ಸಂತೋಷವಾಯಿತು. ಆದರೆ ನಾನು ಅದನ್ನು ಹೆಚ್ಚು ಯೋಚಿಸಲಿಲ್ಲ. ನಂತರ ಅವಳು ಕೆಲವೊಮ್ಮೆ ನಮ್ಮ ಮನೆಗೆ ಬರುತ್ತಿದ್ದಳು. ಪ್ರತಿ ಬಾರಿ ಬಂದಾಗಲೂ ನನ್ನ ಕಡೆ ನೋಡಿ ನಗುತ್ತಿದ್ದಳು. ಆ ನಗುವಿನಲ್ಲಿ ಏನೋ ಒಂದು ವಿಶೇಷತೆ ಇತ್ತು. ನಾನು ಅವಳ ಜೊತೆ ಮಾತನಾಡಬೇಕು ಎಂದುಕೊಳ್ಳುತ್ತಿದ್ದೆ. ಆದರೆ ಯಾಕೋ ಧೈರ್ಯ ಬರುತ್ತಿರಲಿಲ್ಲ. ಅವಳು ಕೂಡ ನೇರವಾಗಿ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಆದರೆ ಅವಳ ಕಣ್ಣುಗಳು ಬಹಳಷ್ಟು ಮಾತುಗಳನ್ನು ಹೇಳುತ್ತಿದ್ದವು. ದಿನಗಳು ವಾರಗಳಾದವು. ವಾರಗಳು ತಿಂಗಳುಗಳಾದವು. ಒಂದು ದಿನ ನಾನು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದೆ. ಅಕಸ್ಮಾತ್ ಹಿಂದೆ ಒಂದು ಸಿಹಿಯಾದ ಧ್ವನಿ ಕೇಳಿಸಿತು. ಹಾಯ್. ನಾನು ತಿರುಗಿ ನೋಡಿದೆ. ಅದು ಅವಳೇ. ಆ ಕ್ಷಣವನ್ನು ನಾನು ಎಂದಿಗೂ ಮರೆತುಬಿಡಲಾರೆ. ಅವಳು ನಗುತ್ತಾ ನನ್ನ ಎದುರು ನಿಂತಿದ್ದಳು. ಆ ದಿನ ನಾವು ಮೊದಲ ಬಾರಿಗೆ ಸ್ವಲ್ಪ ಹೊತ್ತು ಮಾತನಾಡಿದೆವು. ಅವಳ ಮಾತುಗಳಲ್ಲಿ ಒಂದು ಆತ್ಮೀಯತೆ ಇತ್ತು. ಅವಳ ಕಣ್ಣುಗಳಲ್ಲಿ ಒಂದು ಪ್ರೀತಿ ಇತ್ತು. ಅವಳು ಮಾತನಾಡುವಾಗ ನನ್ನ ನೋಡುವ ರೀತಿಯಲ್ಲಿ ಒಂದು ವಿಶೇಷ ಭಾವನೆ ಇತ್ತು. ಆ ದಿನ ಮನೆಗೆ ಬಂದ ನಂತರ ನನ್ನ ಮನಸ್ಸು ಒಂದೇ ವಿಷಯ ಹೇಳುತ್ತಿತ್ತು. ಬಹುಶಃ ಅವಳು ನನ್ನನ್ನು ಇಷ್ಟಪಡುತ್ತಾಳೆ. ಆ ಭಾವನೆ ನಿಧಾನವಾಗಿ ನನ್ನ ಹೃದಯದಲ್ಲಿ ಬೇರು ಬಿಟ್ಟಿತು. ನನಗೂ ಅವಳು ಇಷ್ಟವಾಗತೊಡಗಿದಳು. ಅವಳ ನಗುವನ್ನು ನೋಡಬೇಕು ಅನ್ನಿಸುತ್ತಿತ್ತು. ಅವಳ ಜೊತೆ ಮಾತನಾಡಬೇಕು ಅನ್ನಿಸುತ್ತಿತ್ತು. ಅವಳು ಬಂದರೆ ದಿನವೇ ಸುಂದರವಾಗುತ್ತಿತ್ತು. ಆದರೆ ನಾನು ಎಂದು ನನ್ನ ಮನಸ್ಸಿನ ಮಾತನ್ನು ಅವಳಿಗೆ ಹೇಳಲಿಲ್ಲ. ಯಾಕೆಂದರೆ ಅವಳು ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತಾಳಾ ಅಥವಾ ಇಲ್ಲವಾ ಎಂಬ ಅನುಮಾನ ಇತ್ತು. ಅಷ್ಟರಲ್ಲಿ ಜೀವನ ಒಂದು ತಿರುವು ತೆಗೆದುಕೊಂಡಿತು. ನನಗೆ ಕೆಲಸದ ಕಾರಣದಿಂದ ದೂರದ ಊರಿಗೆ ಹೋಗಬೇಕಾಯಿತು. ಹೊರಡುವ ದಿನ ಅವಳನ್ನು ಒಮ್ಮೆ ನೋಡಬೇಕು ಎಂದುಕೊಂಡೆ. ಆದರೆ ಆ ಅವಕಾಶ ಸಿಗಲಿಲ್ಲ. ಮನಸ್ಸಿನಲ್ಲಿ ಸಾವಿರ ಮಾತುಗಳಿದ್ದವು. ಆದರೆ ಅವು ಮಾತುಗಳಾಗಿಯೇ ಉಳಿದು ಬಿಟ್ಟವು. ನಾನು ಊರು ಬಿಟ್ಟು ಹೊರಟೆ. ಹೊಸ ಊರು, ಹೊಸ ಜನ, ಹೊಸ ಜೀವನ. ಆದರೆ ಹಳೆಯ ನೆನಪುಗಳು ಮಾತ್ರ ನನ್ನನ್ನು ಬಿಡಲಿಲ್ಲ. ಪ್ರತಿದಿನ ಅವಳ ನೆನಪು ಬರುತ್ತಿತ್ತು. ಅವಳು ಮೊದಲ ಬಾರಿ ನಮ್ಮ ಮನೆಗೆ ಬಂದ ದಿನ. ಅವಳು ನನ್ನ ಕಡೆ ನೋಡಿ ನಕ್ಕ ಕ್ಷಣ. ನನ್ನ ತಂಗಿಯ ಬಳಿ ನನ್ನ ಬಗ್ಗೆ ವಿಚಾರಿಸಿದ ವಿಷಯ. ಮತ್ತು ಆ ಒಂದು ಹಾಯ್. ಇವೆಲ್ಲವೂ ಮತ್ತೆ ಮತ್ತೆ ನೆನಪಾಗುತ್ತಿತ್ತು. ವರ್ಷಗಳು ಕಳೆದವು. ಜೀವನ ಮುಂದೆ ಸಾಗಿತು. ಆದರೆ ಕೆಲವು ನೆನಪುಗಳು ಎಂದಿಗೂ ಹಳೆಯದಾಗುವುದಿಲ್ಲ. ಇಂದಿಗೂ ಕೆಲವೊಮ್ಮೆ ರಾತ್ರಿ ಒಬ್ಬನೇ ಕುಳಿತಾಗ ಅವಳ ನೆನಪು ಬರುತ್ತದೆ. ಆಗ ನನ್ನ ಮನಸ್ಸು ಒಂದು ಪ್ರಶ್ನೆ ಕೇಳುತ್ತದೆ. ಆ ದಿನ ನಾನು ಅವಳಿಗೆ ನನ್ನ ಮನಸ್ಸಿನ ಮಾತನ್ನು ಹೇಳಿದ್ದರೆ ಏನಾಗುತ್ತಿತ್ತೋ? ಬಹುಶಃ ಇಂದು ಅವಳು ನನ್ನ ಜೀವನದ ಭಾಗವಾಗಿರುತ್ತಿದ್ದಳು. ಬಹುಶಃ ನಾವು ಒಟ್ಟಿಗೆ ಕನಸುಗಳನ್ನು ಕಟ್ಟಿಕೊಂಡಿರುತ್ತಿದ್ದೆವು. ಅಥವಾ ಏನೂ ಆಗದೇ ಇರಬಹುದಿತ್ತು. ಆದರೆ ಒಂದು ವಿಷಯ ಮಾತ್ರ ಸತ್ಯ. ಅವಳು ನನ್ನ ಜೀವನಕ್ಕೆ ಬಂದದ್ದು ಕೆಲವೇ ದಿನಗಳಾದರೂ ಅವಳು ಬಿಟ್ಟು ಹೋದ ನೆನಪುಗಳು ಜೀವನ ಪೂರ್ತಿ ಉಳಿಯುವಷ್ಟು ಆಳವಾಗಿವೆ.
ಕೆಲವರು ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿಯುವುದಿಲ್ಲ. ಆದರೆ ಅವರ ನೆನಪುಗಳು ಮಾತ್ರ ನಮ್ಮ ಹೃದಯದಲ್ಲಿ ಎಂದಿಗೂ ಅಳಿಯುವುದಿಲ್ಲ. ಅವಳು ಕೂಡ ಅಂತಹ ಒಂದು ನೆನಪು. ನನ್ನ ಜೀವನದ ಅತ್ಯಂತ ಸುಂದರವಾದ ಆದರೆ ಅಪೂರ್ಣವಾದ ಪ್ರೇಮಕತೆ.